ಕಲಿತು ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂತ ಅವರೇ ಅವಾರ್ತಾರೆ. ನಮ್ಮ ಮುಂದೆ ಇಂಗ್ಲೀಷ್ ಮಾತಾಡಲಿ, ನಾನು ಇಂಗ್ಲೀಷಿಗೆ ಮೂರ್ಛೆ ಹೋಗಿ ಬಿದ್ದುಬಿಡ್ತಾರೆ. ಮತ್ತು ಹಂಗೆ ಇಂಗ್ಲೀಷು ವ್ಯಾವಹಾರಿಕ ಭಾಷೆ ಅಷ್ಟೇ. ನಮ್ಮ ಕನ್ನಡದವ್ರು ಇದ್ದಿದ್ರೆ ಕನ್ನಡ ನಾನು ಮಾತಾಡ್ತಿದ್ದೆ. ಕನ್ನಡ ವೀಡಿಯೋ ಬಿಟ್ಟರು ನೋಡಲ್ಲ. ಏನಾಯ್ತರೋ ನಿಮಗೆ ಕೊಡ್ಕೊಂಡು ಹೌದು ಹೌದು. ಆತ್ಮೀಯ ವೀಕ್ಷಕರೇ, ಇವತ್ತು ಬರ್ತೀವಿ, ಇಲ್ಲಿ ಯಾಕೆ ಬರಲ್ಲ ಅನ್ನೋದೇ ನನ್ನ ಪ್ರಶ್ನೆ. 1,000 ಚಂದಾದಾರರು, ಸಬ್ಸ್ಕ್ರೈಬ್, ಲೈವ್, but YouTube also change after the 500 subscribe on to live. Change only 50 member live coming. Anybody here? One person here. You tell me, you type me your name. I want to ask me your question. My question you answer me. How to growth? AV escape. AV चला गया. ಅಯ್ಯೋ ಶಿವನೇ, ಏನು ಜನನೋ ಏನಪ್ಪ. ಯುವರ್ ನೇಮ್ ಟೈಪ್. ಎನಿ ಕ್ವಶನ್, ನೋ ಟೈಪ್. ಯಾಕೆ ಇದ್ರು ಒಂದು ಟೈಪ್ ಹೊಡಿಯೋಕೆ ಬರಲ್ಲ ಆದರೆ ಎಸ್ಕೇಪ್. ಯೂಟ್ಯೂಬ್ ಜೊತೆಗೆ ಮಾತಾಡ್ತೀನಿ. ನೋ ಟೈಟಲ್ ಯೂಸ್ ಮೈ ವಿಡಿಯೋ. ಯೂಟ್ಯೂಬ್ I am live talk with you. You other people sending viral the video. Every day I am talk to one subject. Tell me with you. You viral. Anybody live in no coming? You tell me. No tell me. ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡಲ್ಲ? ರೈತರ ಮಕ್ಕಳೇ ನೌಕರಿದಾರಿಗೆ ಕೊಡ್ತಾರೆ. ಎಂಪ್ಲಾಯ್ಸ್ ಹುಡುಗಬೇಕು ಅಂತಾರೆ, ಇಲ್ಲ ಲಕ್ಷಾಂತರ ಕೋಟ್ಯಾಧೀಶ್ವರ ಇರಬೇಕು ಅಂತಾರೆ, ಸ್ವಂತ ಮನೆ ಕಾರು ಬೈಕ್ ಇದ್ದರಿಗೆ ಕೊಡಬೇಕು ಅಂತಾರೆ. ಹಾಗಾಗಿ ರೈತರ ಮನೆಯೇ ಮಾಡೋದೇ ತಪ್ಪು. ರೈತರ ಹುಡುಗರಿಗೆ ಹೆಣ್ಣು ಕೊಡಲ್ಲ. ರಾಜ್ಯ ಸರ್ಕಾರ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಂಡಿಲ್ಲ. ಅವರು ಹಣ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ. ರೈತರು ಯುವಕರು ಲವ್ವಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇದ್ದಾರೆ. ಪೊಲೀಸರು ಕಳ್ಳನ ಹಿಡಿಯೋದ್ರಲ್ಲೇ ನಿರತರಾಗಿದ್ದಾರೆ. ಜಡ್ಜ್ಗಳು ಕೋರ್ಟಲ್ಲಿ ವಾದ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಕಾರ್ಮಿಕರು ಅವ್ರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಡಾಕ್ಟರ್ಗಳು ಪೇಷಂಟ್ ನೋಡೋದ್ರಲ್ಲಿ ನಿರತರಾಗಿದ್ದಾರೆ. ಪೂಜಾರಿಗಳು ಭಕ್ತಾದಿಗಳು ಆಶೀರ್ವಾದ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ಯೂಟ್ಯೂಬ್ ಒಂದು ಫ್ರೀ ಅಪ್ಲಿಕೇಶನ್ ಓಪನ್ ಮಾಡಿ ಅದರಲ್ಲಿ ಯಾರ್ಯಾರು ಮದುವೆ ಆಗಿಲ್ವೋ ಅವ್ರದ್ದೆಲ್ಲ ಲಿಸ್ಟ್ ತಗೊಂಡು ಒಂದು ವೈರಲ್ ಮಾಡು, ಜಾಗೃತಿಗೊಳಿಸು. ನಿನ್ನ ವಿಡಿಯೋಗೆ ಎಲ್ಲರೂ ಮುಗಿಬಿದ್ದು ಎಲ್ಲರೂ ಆನ್ ಮಾಡ್ಕೊಂಡು ಸದಾ ನಿನ್ನನ್ನು ನೋಡುತ್ತಿರಬೇಕು. ನನ್ನ ಮಕ್ಕಳು ಬರ್ತಾ ಇಲ್ಲ, ಏನು ಮಾಡತ್ತಪ್ಪ? One person come. Type your type. Any question, tell me, any problem. AV escape हो गया.
Wow.